ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಚಾನಲ್ಗೆ ಸ್ವಾಗತ. ಸದ್ಯದಲ್ಲೇ ಯುಗಾದಿ ಹಬ್ಬ ಇರೋದರಿಂದ ಎಲ್ಲರ ಮನೆಯಲ್ಲೂ ಒಬ್ಬಟ್ಟನ್ನು ಮಾಡ್ತೀವಿ. ಒಬ್ಬಟ್ಟು ಮಾಡೋದಕ್ಕೆ ತುಂಬ ಸುಲಭ ಆಗಬೇಕು, ಹೊಸಬ್ರಾಗಿದ್ದವ್ರಿಗೂ ಇದು ತುಂಬಾ ಸುಲಭ ಆಗಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ವಿಡಿಯೋ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಕಣ್ಕಣ ಯಾವ ರೀತಿ ಕಲಿಸ್ಕೊಳ್ಬೇಕು, ಎಷ್ಟು ತೆಳುವಾಗಿ ಒಬ್ಬಟ್ಟನ್ನು ಮಾಡ್ಕೋಬಹುದು ಅಂತನ್ನೋದನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನೀವಿನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಈ ರೀತಿಯಲ್ಲಿ ಮೈದಾ ಕಣ್ಕನ ಕಲಿಸ್ಕೊಂಡ್ರೆ ತುಂಬ ತೆಳುವಾಗಿ ನೀವು ಒಬ್ಬಟ್ಟನ್ನು ಮಾಡ್ಕೋಬೋದು. ಇವತ್ತಿನ ವಿಡಿಯೋನಲ್ಲಿ ಹೂರಣ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅಂತನ್ನೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಬೇಳೆ ಯಾವ ಹದಕ್ಕೆ ಬೇಯಿಸ್ಕೊಂಡ್ರೆ ಉತ್ತಮ ಆಗುತ್ತೆ, ಹೂರಣ ಯಾವ ರೀತಿಯಲ್ಲಿ ಒಂದೇ ಒಂದು ಬೇಳೆನೂ ಕಾಣಿಸ್ದಿರ ಇರೋ ಹಾಗೆ ರುಬ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಮುಂದೆ ಕಟ್ಕೊಳ್ಬೇಕಾದ್ರೆ ತುಂಬ ನೈಸಾಗಿ ಹೂರಣ ರೆಡಿ ಇರಬೇಕು ಅಂದರೆ ಏನೇನು ಸೂಕ್ಷ್ಮವಾಗಿ ನಾವು ಗಮನಿಸ್ಕೊಳ್ಬೇಕು ಅಂತ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಹೊಸಬರಾಗಿದ್ದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಬೇಳೆನ ಕಡಲೆಬೇಳೆ ಮತ್ತು ಹಾಗೆ ತೊಗರಿಬೇಳೆ ಎರಡನ್ನೂ ನಾನು ಬಳಸ್ಕೊಳ್ತಾ ಇದ್ದೀನಿ. ತೊಗರಿಬೇಳೆ ಹಾಕೋದ್ರಿಂದ ಬೇಳೆ ಕಟ್ಟು ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಒಬ್ಬಟ್ಟಿನ ರಸ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ 1 ಲೋಟದಷ್ಟು ಕಡಲೆಬೇಳೆನ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆ ನನ್ನ ಕೈಯಲ್ಲಿ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಬೇಳೆ ಕಟ್ಟು ನಿಮಗೆ ಇನ್ನೂ ಹೆಚ್ಚಾಗಿ ಬೇಕು ಅಂದರೆ 1/4 ಲೋಟದಷ್ಟು ತೊಗರಿಬೇಳೆನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಎರಡೂ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಧಾರಾಳವಾಗಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ, ಅದಕ್ಕಿಂತ ಕಮ್ಮಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ನಾನಿವತ್ತು ಕುಕ್ಕರಲ್ಲೇ ಯಾವ ರೀತಿ ಒಬ್ಬಟ್ಟಿಗೆ ಬೇಳೆನ ಬೇಯಿಸ್ಕೊಳ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮಧ್ಯಮ ಉರಿಯಲ್ಲಿ 5 ವಿಸಿಲ್ ಬರೋವರೆಗೂ ಬಿಟ್ಬಿಡಿ. ಇನ್ ಕೇಸ್ ನಿಮ್ಮ ಕುಕ್ಕರಲ್ಲಿ ತುಂಬ ಬೇಗ ಬೆಂದೋಗುತ್ತೆ, 2 ಕೂಗ್ ಬರ್ಸೋ ಟೈಮಲ್ಲಿ 1 ಕೂಗ್ ಬರ್ಸಿದ್ರೆ ಸಾಕು ಅಂತನ್ನೋರು 4 ಕೂಗ್ ಬರ್ಸ್ಕೊಳ್ಳಿ. ನನ್ನ ಕುಕ್ಕರಲ್ಲಿ ಮೀಡಿಯಮ್ ಫ್ಲೇಮಲ್ಲಿ 5 ವಿಸಿಲ್ ಬಂದರೆ ಕರೆಕ್ಟಾಗಿ ಆಗಿರುತ್ತೆ. ಇವಾಗ ನಾನು ಕುಕ್ಕರ್ ಕೂಗಿ ಆರಿದೆ, ಚೆಕ್ ಮಾಡಿ ತೋರಿಸ್ತೀನಿ ನಾನು ಇವಾಗ ನಿಮಗೆ. ಬೇಳೆ ಯಾವ ರೀತಿಯಲ್ಲಿ ಬೆಂದಿರಬೇಕು ಅಂತ ಅನ್ನೋದನ್ನು ನೋಡಿ. ಇವಾಗ ನೋಡಿ, ಇಲ್ಲಿ ಬೇಳೆ ತುಂಬ ನೀಟಾಗಿ ಸ್ಮ್ಯಾಶ್ ಆಗಬೇಕು ನೋಡಿ, ಪ್ರೆಸ್ ಮಾಡಿದ್ರೆ ಸಾಕು ನುಣ್ಣಗೆ ಆಗ್ತಾಯಿದೆ ನೋಡಿ. ಈ ರೀತಿಯಲ್ಲಿ ಬೇಳೆ ಬೆಂದಿದ್ರೆ ಮಾತ್ರ ಒಬ್ಬಟ್ಟಿನ ಹೂರಣ ತುಂಬ ಸಾಫ್ಟಾಗಿ ಮಾಡೋಕ್ಕಾಗೋದು. ಬೇಳೆಯಾಗಿತ್ತು ಅಂತಂದರೆ ಬೆಲ್ಲದಲ್ಲಿ ಹಾಕಿದ ತಕ್ಷಣ ಇನ್ನೂ ಅದು ಗಟ್ಟಿಯಾಗೋಕ್ಕೆ ಶುರು ಆಗುತ್ತೆ, ಮತ್ತು ಹೂರಣ ತುಂಬ ಸಾಫ್ಟಾಗಿ ಆಗೋದಿಲ್ಲ. ಹೂರಣದಲ್ಲಿ ಒಂದೊಂದು ಬೇಳೆ ಇತ್ತು ಅಂತಂದ್ರೂ ನೀವು ನೈಸಾಗಿ ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕಾಗಲ್ಲ, ಅಲ್ಲಲ್ಲೇ ಬೇಳೆ ಸಿಗುತ್ತೆ, ತುಂಬ ತೆಳುವಾಗೂ ಸಹ ತಟ್ಟೋದಕ್ಕಾಗಲ್ಲ, ಅಲ್ಲಲ್ಲಿ ರಫ್ನೆಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ಬೇಳೆನ ಹದವಾಗಿ ಬೇಯಿಸ್ಕೊಳ್ಬೇಕು. ನಾನು ಹೇಳಿರೋ ಮೆಥಡಲ್ಲಿ ಬೇಯಿಸ್ಕೊಂಡ್ರೆ ನಿಜವಾಗ್ಲೂ ಹೂರಣ ತುಂಬ ಸಾಫ್ಟಾಗಿ ಆಗುತ್ತೆ. ಈಗ ಬೇಯಿಸಿರೋಂಥ ಬೇಳೆನ ಸ್ಟ್ರೈನರ್ ಮುಖಾಂತರ ಇದು ಕರೆಕ್ಟಾಗಿ ಶೋಧಿಸ್ಕೊಳ್ಬೇಕಾಗತ್ತೆ. ಬೇಳೆ ಕಟ್ಟೆಲ್ಲ ಏನಿರುತ್ತೆ ಅದೆಲ್ಲ ಪೂರ್ತಿ ಬಾಟಮಲ್ಲಿ ಸೆಟ್ಲ್ ಆಗಿಬಿಡುತ್ತೆ. ಎಕ್ಸ್ಟ್ರಾ ನೀರೇನಿರುತ್ತೆ ಅದೂ ಸಹ ನೀಟಾಗಿ ಶೋಧಿಸ್ಕೊಳ್ಬಿಡ್ಬೇಕು. ಅಂದರೆ ಈ ರೀತಿ ಸೋರ್ಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಸೋರೋಗ್ಬಿಡುತ್ತೆ. ಇದನ್ನ ಹಾಗೆ ರೆಸ್ಟ್ ಮಾಡ್ತಾ ಇರೋಣ. ಅಷ್ಟರಲ್ಲಿ ತೆಂಗಿನಕಾಯಿನ ತುರ್ಕೊಳ್ಳೋದು, ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳೋದು, ಈ ಥರದ ಕೆಲಸಗಳನ್ನ ನೀವು ಮಾಡ್ಕೊಂಬಿಡಿ. ಹಬ್ಬದ ದಿನ ಟೈಮ್ ಮ್ಯಾನೇಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ತುಂಬ ಅಡುಗೆಗಳು ಮಾಡೋದಿರುತ್ತೆ. ಸೊ ಟೈಮ್ನ ನೀಟಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ಳಿ. ಈಗ ತೆಂಗಿನಕಾಯಿ ಅಳತೆ ನಾನು ಹೇಳ್ತೀನಿ, ಅದ್ರ ತಕ್ಕಂಗೆ ನೀವು ಅಳತೆ ಹಾಕ್ಕೊಳ್ಳಿ. ನೋಡಿ, ನಾನು ಯಾವ ಲೋಟದಲ್ಲಿ ಬೇಳೆನ ಅಳತೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿನೇ ತೆಂಗಿನಕಾಯಿ ತುರಿನ ಅಳತೆ ಹಾಕಿ ತೊಗೊಳ್ತಾ ಇದ್ದೀನಿ. ಬೇಳೆ ನಾವು ಎಷ್ಟು ತೊಗೊಂಡಿದ್ವೋ ಅಷ್ಟೇ ತೆಂಗಿನಕಾಯಿ ತುರಿನ ತೊಗೊಳ್ಬೇಕು. 1 ಲೋಟ ನಾನು ಕಡಲೆಬೇಳೆ ತೊಗೊಂಡಿದ್ನಲ್ಲ, ಹಾಗಾಗಿ 1 ಲೋಟ ಪೂರ್ತಿ ತೆಂಗಿನ ತುರಿ ಹಾಕ್ಕೊಂಡು, ಮತ್ತು ನಾನು 1 ಹಿಡಿಯಷ್ಟು ತೊಗರಿಬೇಳೆ ತೊಗೊಂಡಿದ್ನಲ್ಲ ಅದಕ್ಕೂ ಸಹ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸಾಕು. ಇದು ಇಷ್ಟೂ ಹೂರಣ ಮಾಡಲಿಕ್ಕೆ ನಾವು ಸೇರಿಸ್ಕೊಳ್ಬೇಕಾಗಿರೋಂಥ ತೆಂಗಿನಕಾಯಿ ತುರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಎಕ್ಸ್ಟ್ರಾ ಒಂದು ಸ್ವಲ್ಪ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ದೀನಿ. ಇದೇ ರೀತಿಯಲ್ಲೇ ನೀವು ಮೆಷರ್ಮೆಂಟ್ನ ತೊಗೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಹಾಕಿದ್ರೆ ತೆಂಗಿನಕಾಯಿ ಕಾಯಿ ಹಂಗೆ ಅಂತ ಅನ್ನಿಸ್ಬಿಡುತ್ತೆ. ಈಗ ಬೆಲ್ಲದ ಮೆಷರ್ಮೆಂಟ್ ನೋಡ್ಕೊಳ್ಳೋಣ. ಆಲ್ರೆಡಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋವಂಥ ಬೆಲ್ಲನ ಸೇಮ್ ನಾವು ಹೇಗೆ ತೆಂಗಿನಕಾಯಿನ ಅಳತೆಯಾಗಿ ಮೆಷರ್ಮೆಂಟ್ ತೊಗೊಂಡಿದ್ವಲ್ಲ ಅದೇ ರೀತಿಯಲ್ಲೇ ಅದೇ ಲೋಟನೇ ಬಳಸ್ಕೊಂಡು ಮೆಷರ್ಮೆಂಟನ್ನು ತೊಗೊಳ್ಬೇಕಾಗುತ್ತೆ. ನಾನಿಲ್ಲಿ ಬೇಳೆ ಏನು ಮೆಷರ್ಮೆಂಟ್ ತೊಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅಂದರೆ ಎಕ್ಸ್ಟ್ರಾ ತೊಗರಿಬೇಳೆ ತೊಗೊಂಡಿದ್ದಕ್ಕೆ ನಾನು ಬೆಲ್ಲನ ಸೇರಿಸ್ತಾ ಇಲ್ಲ. ಕರೆಕ್ಟಾಗಿ 1 ಲೋಟ ಅಷ್ಟೇ ಬೆಲ್ಲನ ತೊಗೊಂಡಿದ್ದೀನಿ. ಈ ರೀತಿ ಮೆಷರ್ಮೆಂಟಲ್ಲಿ ತೊಗೊಂಡ್ರೆ ತುಂಬ ಸಿಹಿಯಾಗಿ ಅನಿಸಲ್ಲ, ಕರೆಕ್ಟಾದ ಅಳತೆಯಲ್ಲಿರುತ್ತೆ. ಈಗ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ 1/4 ಲೋಟಗಿಂತ ಸ್ವಲ್ಪ ಕಮ್ಮಿಯಷ್ಟು ನೀರನ್ನು ಸೇರಿಸ್ಕೊಳ್ಳೋಣ.
ಬೆಲ್ಲ ಎಲ್ಲ ಒಂದೇ ಸಮನೆ ಕುಟ್ಟಿ ಪುಡಿ ಮಾಡ್ಕೊಂಡಿದ್ರೆ ಬೇಗ ಕರ್ಗೋಗುತ್ತೆ. ಅದು ಒಂದೇ ರೀಸನ್ನು, ಒಂದೇ ಸಮನೆ ಇರಬೇಕು ಅಂತ ಅನ್ನೋದಕ್ಕೆ. ದಪ್ಪ ಇರುವಂಥ ಬೆಲ್ಲನ ಸೌಟಲ್ಲೇ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಸ್ಮ್ಯಾಶ್ ಆಗಿಬಿಡುತ್ತೆ, ಆನಂತರ ಅದು ಈಸಿಯಾಗಿ ಕರಗಿಬಿಡುತ್ತೆ. ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇನ್ ಕೇಸ್ ಬೆಲ್ಲದಲ್ಲಿ ಏನಾದರೂ ಕಲ್ಮಶ ಇತ್ತು ಅಂತ ಅನ್ನೋದಾದರೆ ನೀವು ಅದನ್ನು ಶೋಧಿಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಸೇರಿಸ್ಕೊಳ್ಳಿ. ಈ ಬೆಲ್ಲದಲ್ಲಿ ಯಾವುದೇ ರೀತಿಯಾದಂಥ ಮಣ್ಣು ಅಥವಾ ಕಸ ಏನೂ ಇಲ್ಲ, ಸೊ ಅದಕ್ಕೆ ನಾನು ಅದನ್ನೇನು ಶೋಧಿಸ್ಕೊಳ್ತಾ ಇಲ್ಲ. ಈಗ ಈ ಬೆಲ್ಲನ ಒಂದೆಳೆ ಪಾಕಕ್ಕೆ ಬರೆಸ್ಕೊಳ್ಬೇಕಾಗುತ್ತೆ. ಒಂದೆಳೆ ಪಾಕ ಒಬ್ಬಟ್ಟಿಗೆ ಬೇಕಾ ಅಂತ ಅನ್ನೋದಾದರೆ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿಯಲ್ಲಿ ಮಾಡ್ಕೊಂಡು ನೋಡಿ ನೀವು, ತುಂಬಾ ಸೊಗಸಾಗಿರುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಎಕ್ಸ್ಟ್ರಾ ಬೆಲ್ಲನ ನೀವು ಬೇಯಿಸಿದವಾಗ ಗಟ್ಟಿಯಾಗಿಬಿಡುತ್ತೆ, ಹೂರಣ ತುಂಬ ಗಟ್ಟಿಯಾಗಿಬಿಡುತ್ತೆ, ತಟ್ಟೋದಕ್ಕೆ ಈಸಿ ಆಗೋದಿಲ್ಲ. ಹಾಗಾಗಿ ಈ ಟೈಮ್ಗೆ ಸ್ಟಾಪ್ ಮಾಡಿಕೊಂಡು ನಾವು ಆಲ್ರೆಡಿ ಮೆಷರ್ ಮಾಡಿ ಇಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳೋಣ. ತೆಂಗಿನಕಾಯಿ ತುರಿನ ಇದರಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡಷ್ಟು ಹೂರಣ ನಿಮಗೆ ಒಂದು ವಾರಗಟ್ಟಲೆ ಏನೂ ಕೆಡೋದಿಲ್ಲ. ಒಂದು 2-3 ನಿಮಿಷ ಚೆನ್ನಾಗಿ ಈ ಪಾಕದಲ್ಲಿ ಬಾಡಿಸ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗುತ್ತೆ, ಬೆಲ್ಲದ ಜೊತೆ ಚೆನ್ನಾಗಿದು ಮಿಂಗಲ್ ಆಗುತ್ತೆ. ಹಾಗೆಯೇ ಬೆಲ್ಲದಲ್ಲಿ ಸ್ವಲ್ಪ ತೆಳುವಾಗಿರೋದಲ್ಲ ನೀರೆಲ್ಲ, ಅದೆಲ್ಲ ಹಾಗೆ ಡ್ರೈ ಸಹ ಆಗುತ್ತೆ. ತೆಂಗಿನಕಾಯಿ ತುರಿನೆಲ್ಲ ಬೆಲ್ಲದ ಜೊತೆ ಬಾಡಿಸ್ಕೊಂಡಿದ್ದ ನಂತರ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಈ ಬೇಳೆನ ಸೇರಿಸ್ಕೊಳ್ಳೋಣ. ನೋಡಿ, ಹದವಾಗಿ ಬೆಂದಿರೋ ಕಾರಣ ಹೂರಣ ತುಂಬಾ ಸಾಫ್ಟಾಗುತ್ತೆ. ಈಗ ಒಂದೊಂದು ಬೇಳೆಗೂ ಬೆಲ್ಲ ಸೋಕಬೇಕು, ಚೆನ್ನಾಗಿ ಅದ್ರ ಜೊತೆ ಮುಳುಗೋ ರೀತಿಯಲ್ಲಿ ನಾವು ಇದನ್ನು ತಿರುಗಿಸ್ಕೊಳ್ಬೇಕು. ಆವಾಗಲೇ ಆ ಬೆಲ್ಲ ಟೇಸ್ಟು ಬೇಳೆ ಜೊತೆಯಲ್ಲಿ ಚೆನ್ನಾಗಿ ಮಿಂಗಲ್ ಆಗುತ್ತೆ. ಈ ರೀತಿ ನೀವು ತಿರುಗಿಸ್ಕೊಳ್ತಾ ಇರಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನೀರಿನಂಶ ಹೆಚ್ಚಾಗಿ ಇದೆಯಾ ಇಲ್ವಾ ಅಂತ ಅನ್ನೋದು. ಹಾಗೆ ನೋಡಿಕೊಂಡು ನೀವು ತಿರುಗಿಸ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡಿ, ತಳದಲ್ಲಿ ನೀರಿನಾಂಶ ಇದೆಯಾ ಇಲ್ವಾ ಅಂತ ಅನ್ನೋದನ್ನು ಗಮನಿಸ್ಕೊಳ್ಳಿ. ನೀರಿನಾಂಶ ಇತ್ತು ಅಂತಂದರೆ ಮತ್ತೆ ನೀವು ಇದನ್ನು ಸಣ್ಣ ಉರಿನಲ್ಲೇ ಇಟ್ಕೊಂಡು ತಿರುಗಿಸ್ಕೊಳ್ಬೇಕಾಗುತ್ತೆ. ಈಗ ಇದರಲ್ಲಿ ನೀರಿನಾಂಶ ಏನೂ ಇಲ್ಲದಿರೋ ಕಾರಣ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ನಡುವೆ ನಾನು ಏಲಕ್ಕಿ ಕಾಳು 1-2 ಏಲಕ್ಕಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾಗಿದ್ರೆ ನೀವು ಪುಡಿ ಮಾಡಿರೋದನ್ನು ಸಹ ಹಾಕ್ಕೊಳ್ಬೋದು, ಅಥವಾ ಪುಡಿ ಮಾಡಿರೋ ಪೌಡರ್ ಇಲ್ಲ ಅಂತಂದರೆ ಈ ರೀತಿ ಕಾಳನ್ನೇ ಸಹ ಹಾಕ್ಕೊಳ್ಳಿ. ರುಬ್ಬಬೇಕಾದ್ರೆ ಅದು ಎಲ್ಲ ಹೊಂದ್ಕೊಂಡ್ಬಿಡುತ್ತೆ. ಈಗ ಇದ್ರ ಜೊತೆಯಲ್ಲಿನೇ ಒಂದು ಅರ್ಧ ಚಮಚದಷ್ಟು ಶುಂಠಿ ಪುಡಿನ ಹಾಕ್ಕೊಳ್ಳಿ. ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ, ಇದು ಡ್ರೈ ಜಿಂಜರ್ ಪೌಡರ್ ಅಂತ ಕೇಳಿದ್ರೆ ಕೊಡ್ತಾರೆ, ಅಥವಾ ಚುಕ್ಕು ಪೌಡರ್ ಅಂತ ಕೇಳಿದ್ರೂ ಕೊಡ್ತಾರೆ. ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಸ್ವೀಟ್ ತಿನ್ನೋದ್ರಿಂದ ಜೀರ್ಣ ಆಗ್ದಿರ ಇರೋರಿಗೆ ಒಳ್ಳೆ ರೀತಿಯಲ್ಲಿ ಜೀರ್ಣ ಆಗುತ್ತೆ. ಈಗ ಈ ಬೇಳೆ ತುಂಬ ತಣ್ಣಗಾಗಿಲ್ಲ, ಸ್ವಲ್ಪ ಬೆಚ್ಚಗಿದೆ. ಆ ಟೈಮಲ್ಲಿನೇ ನೀವು ಇದನ್ನು ರುಬ್ಕೊಳ್ಬೇಕು. ತುಂಬ ತಣ್ಣಗಾಗೋವರೆಗೂ ಕಾಯಬೇಡಿ. ಸ್ವಲ್ಪ ಬಿಸಿ, ತುಂಬ ಬಿಸಿ ಇರೋದನ್ನು ಕಮ್ಮಿ ಆಗಿದ ತಕ್ಷಣ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ನಾನು ತೊಗೊಂಡಿರೋಂಥ ಬೇಳೆಯಲ್ಲಿ ಒಂದೇ ಒಂದು ಬ್ಯಾಚಲ್ಲಿನೇ ರುಬ್ಕೊಳ್ಬೋದು, ಆದರೆ ಬಿಸಿ ಇರೋ ಕಾರಣ 2 ಬ್ಯಾಚಲ್ಲಿ ಡಿವೈಡ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಬಿರೋ ಪೇಸ್ಟ್ ನೋಡಿ, ಗಂಧ ತೇದ್ರೆ ಹೇಗಿರುತ್ತೆ ಅದೇ ರೀತಿಯಲ್ಲೇ ರುಬ್ಕೊಳ್ಬೇಕು. ಒಂದೇ ಒಂದು ಹನಿಯಷ್ಟು ನೀರನ್ನು ಹಾಕ್ಕೊಳ್ಬಾರ್ದು. ನೀರು ಹಾಕ್ಕೊಂಡ್ರೆ ಹೂರಣ ತೆಳುವಾಗಿಬಿಡುತ್ತೆ. ಗಟ್ಟಿಯಾಗಿ ಆ ಬೇಳೆ ಒದ್ದೆ ಏನಿರುತ್ತಲ್ಲ ಅಷ್ಟರಲ್ಲೇ ರುಬ್ಕೊಳ್ಬೇಕು. ಗ್ರೈಂಡರಲ್ಲಿ ಇನ್ ಕೇಸ್ ನೀವೇನಾದರೂ ರುಬ್ಕೊಳ್ಳೋದಾದರೆ ಸ್ವಲ್ಪನೂ ನೀರಿನಂಶ ಇಲ್ದಿರ ಹಾಗೇ ನೀವು ರುಬ್ಕೊಳ್ಬೋದು. ಆದರೆ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ತೇವಾಂಶ ಇದ್ದರೆ ಉತ್ತಮ, ನೀಟಾಗಿ ನೈಸಾಗಿ ರುಬ್ಕೊಳ್ಬೋದು. ಈಗ ಹದವಾಗಿ ರುಬ್ಬಿರೋ ಅಂಥ ಬೇಳೆ ಹೂರಣ ರೆಡಿಯಾಗಿದೆ. ಈ ಬೇಳೆನಲ್ಲಿನೇ ನೀವು ಒಬ್ಬಟ್ಟಿನ ಸಾರು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಕಟ್ಟೆ ಜೊತೆಯಲ್ಲಿ ಇದು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಬ್ಬಟ್ಟಿನ ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಟಿಪ್ ಏನು ಅಂತಂದರೆ, ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆನೇ ಹೂರಣದ ಉಂಡೆಗಳನ್ನ ಮಾಡಿ ರೆಡಿ ಇಟ್ಕೊಂಬಿಡಿ. ಆಗ ಕಣಕದಲ್ಲೂ ಕೈ ಹೋಗೋದು ಮತ್ತು ಹೂರಣದಲ್ಲೂ ಕೈ ಹೋಗೋದು ಈ ರೀತಿ ಗೊಂದಲ ಆಗೋಲ್ಲ. ಎಷ್ಟು ಒಬ್ಬಟ್ಟು ತಡ್ತಿರೋ ಅಷ್ಟು ಹೂರಣನ ಉಂಡೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸ ತುಂಬ ಸುಲಭ ಅನಿಸುತ್ತೆ. ಕಣಕದಲ್ಲೂ ಕೈ ಹಾಕೋದು, ಹೂರಣದಲ್ಲೂ ಕೈ ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಕಣಕ ಮೇಲೆಲ್ಲ ಬೇಳೆ ನಿಂತುಬಿಟ್ಟಿರುತ್ತೆ. ಆವಾಗ ನೈಸಾಗಿ ನೀವು ಒಬ್ಬಟ್ಟನ್ನು ತಟ್ಕೊಳ್ಳೋದಕ್ಕಾಗೋದಿಲ್ಲ. ಒಂದು ಉಂಡೆ ಹೂರಣ ತೊಗೊಂಡಿರ್ತೀರ, ಮತ್ತು ಕಣಕ ತೊಗೊಳ್ಳೋದಕ್ಕೆ ಕೈ ಹಾಕಕ್ಕೆ ಹೋಗ್ತೀರ, ಹೂರಣದ ಕೈಯಿಂದ ಕಣಕನ ಮುಟ್ಟೋದಕ್ಕಾಗೋದಿಲ್ಲ. ಸೊ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀವು ಕಣಕನ ಎತ್ಕೊಳ್ತೀರ ಅಂತ ಅಂದ್ಕೊಳ್ಳಿ. ಆವಾಗ ತುಂಬ ಒದ್ದೆ ಆಗಿಬಿಡುತ್ತೆ, ಅಂದರೆ ತೆಳು ತುಂಬ ಜಾಸ್ತಿ ಆಗಿಬಿಡುತ್ತೆ ಕಣಕ. ಹದವಾಗಿ ನೀವು ಒಬ್ಬಟ್ಟನ್ನು ತಟ್ಟೋದಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಮೊದಲು ಹೂರಣದ ಉಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ಬೇಕಾದಷ್ಟು ನೀವು ಕಣಕನ ಎತ್ಕೊಂಡು ಒಬ್ಬಟ್ಟನ್ನು ತಟ್ಕೊಳ್ಬೋದು. ಹದವಾಗಿ ಬೇಳೆನ ಬೇಯಿಸ್ಕೊಂಡು ಹೂರಣ ಮಾಡೋದ್ರಿಂದ ತೆಳುವಾಗಿ ನೀವು ಒಬ್ಬಟ್ಟನ್ನು ತಟ್ಕೊಳ್ಬೋದು ಅಂತ ಅನ್ನೋದನ್ನು ಇಲ್ಲಿ ಲೈವಾಗಿ ನೀವು ನೋಡ್ತಾ ಇದ್ದೀರಾ. ಕಣಕನೂ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಹೂರಣನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೂವು ರೀತಿಯಲ್ಲಿ ಒಬ್ಬಟ್ಟು ಬರಬೇಕು ಅಂತಂದರೆ, ತುಂಬ ಸಾಫ್ಟಾಗಿ ತೆಳುವಾಗಿ ಒಬ್ಬಟ್ಟು ಬರಬೇಕು ಅಂತಂದರೆ
ಎರಡರದ್ದು ವೀಡಿಯೋನೂ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿ ಈ ಒಂದು ಟಿಪ್ಸ್ ಎಲ್ಲನೂ ಫಾಲೋ ಮಾಡಿ. ಖಂಡಿತವಾಗ್ಲೂ ಹೊಸಬ್ರಿಗೂ ಸಹ ಈ ರೀತಿಯಲ್ಲಿ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಒಬ್ಬಟ್ಟು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಈಸಿಯಾಗಿ ಯಾರ ಸಹಾಯನೂ ಇಲ್ದಿರೇ ನೀವು ಒಬ್ಬಟ್ಟನ್ನು ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸಬ್ರು ಒಬ್ಬಟ್ಟನ್ನು ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನ್ನೋರಿಗೆ ಶೇರ್ ಮಾಡಿ. ಖಂಡಿತವಾಗ್ಲೂ ಅವ್ರಿಗೆಲ್ಲ ಯೂಸ್ ಆಗೇ ಆಗುತ್ತೆ. ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.